ಮೊಬೈಲ್ ನೆಟ್ವರ್ಕ್ ಕಂಪನಿಗಳು, ಡಿಟಿಎಚ್ ಕಂಪನಿಗಳು ಜನದ ಜೇಬಿಗೆ ಕತ್ತರಿ ಹಾಕ್ತಾ ಬಂದಿರುವ ಕಾಲ ಈಗ ನಿಧಾನವಾಗಿ ಮುಗಿಯಲಿದೆ ಅನ್ನಿಸ್ತಾ ಇದೆ. ಇಷ್ಟು ವರ್ಷ ಕಡಿಮೆ ಬೆಲೆಗೆ ಸಿಗಬಹುದಾದ ಇಂಟರ್ನೆಟ್ಗೂ ಡಿಟಿಎಚ್ಗೂ ದುಪ್ಪಟ್ಟು ಮೂರ್ಪಟ್ಟು ಹಣ ವಸೂಲಿ ಮಾಡ್ತಾ ಬಂದ ಕಂಪನಿಗಳು ಈಗ ತಮ್ಮ ವ್ಯವಹಾರಕ್ಕೆ ದೊಡ್ಡ ಬ್ರೇಕ್ ಬೀಳೋ ಹೊಸ ತಂತ್ರಜ್ಞಾನಕ್ಕೆ ಹೆದರಿಬಿಟ್ಟಿವೆ. ಕಾರಣ ಭಾರತ ಸರ್ಕಾರ ತರಲಿರುವ D2M ಅಂದ್ರೆ ಡೈರೆಕ್ಟ್ ಟು ಮೊಬೈಲ್ ಟೆಕ್ನಾಲಜಿ. ಇನ್ನು ಇದನ್ನ ಸರಳವಾಗಿ ಹೇಳಬೇಕಂದ್ರೆ, ಇನ್ನು ಮುಂದೆ ನಿಮ್ಮ ಮೊಬೈಲ್ಗೆ ಟಿವಿ ನೋಡೋಕೆ ಇಂಟರ್ನೆಟ್ ಬೇಕಾಗೋದಿಲ್ಲ, ಡಿಟಿಎಚ್ ಡಿಶ್ ಕೂಡ ಬೇಡ. FM ರೇಡಿಯೋ ಕಾರ್ಯ ಮಾಡೋ ರೀತಿ ನಿಮ್ಮ ಫೋನ್ಗೆ ನೇರವಾಗಿ ಟಿವಿ ಪ್ರಸಾರವಾಗುತ್ತೆ. ಅಂದ್ರೆ ಲೈವ್ ಟಿವಿ, ಕ್ರಿಕೆಟ್ ಪಂದ್ಯಾವಳಿಗಳು, ಸಿನಿಮಾ, ವೆಬ್ ಸಿರೀಸ್ ಇವೆಲ್ಲ ನೆಟ್ ಇಲ್ಲದೆ ನೇರವಾಗಿ ನಿಮ್ಮ ಫೋನ್ನಲ್ಲಿ ನೋಡಬಹುದು. ಇದು ಡಿಶ್ ಇಲ್ಲದ ಡಿಟಿಎಚ್, ಡೇಟಾ ಇಲ್ಲದ ಸ್ಟ್ರೀಮಿಂಗ್ ಎನ್ನುವ ಹೊಸ ತಂತ್ರಜ್ಞಾನ. ಇನ್ನು ಈ ಯೋಜನೆಗೆ ಈಗಾಗಲೇ ಅನುಮೋದನೆಯನ್ನ ಹಾಕಲಾಗಿದೆ. ಕಳೆದ ವರ್ಷ ಐಐಟಿ, ಕಾನ್ಪುರ್ ಪ್ರಸಾರ ಭಾರತಿ ಮತ್ತು ಟೆಲಿಕಾಂ ಡೆವಲಪ್ಮೆಂಟ್ ಸೊಸೈಟಿಗಳು ಸೇರಿ D2M ಬಗ್ಗೆ ಶ್ವೇತಪತ್ರ ಹೊರತಂದಿದ್ವು. ಭಾರತದಲ್ಲಿ 800 ಮಿಲಿಯನ್ಗಿಂತ ಹೆಚ್ಚು ಮೊಬೈಲ್ ಬಳಕೆದಾರರು, 750 ಮಿಲಿಯನ್ ಸ್ಮಾರ್ಟ್ಫೋನ್ ಬಳಕೆದಾರರು, ಲೈವ್ ವಿಡಿಯೋ ನೋಡೋ ಜನರ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಸರ್ಕಾರ ಇದನ್ನು ನೋಡಿ ಇಷ್ಟು ದೊಡ್ಡ ಜನಸಂಖ್ಯೆಗೆ ವಿಷಯ ವಿತರಣೆ ಮಾಡೋ ಹೊಸ ದಾರಿ ಬೇಕು ಅಂತ ಈ ತಂತ್ರಜ್ಞಾನಕ್ಕೆ ಹಸಿರು ನಿಶಾನೆಯನ್ನೇ ತೋರಿಸಿದೆ. D2M ತಂತ್ರಜ್ಞಾನ FM ರೇಡಿಯೋ ತರ ರೇಡಿಯೋ ಫ್ರೀಕ್ವೆನ್ಸಿ ಬಳಕೆ ಮಾಡುತ್ತೆ. ಬ್ರಾಡ್ಕಾಸ್ಟ್ ಮತ್ತು ಮೊಬೈಲ್ ಎರಡನ್ನೂ ಮಿಶ್ರಣ ಮಾಡಿದ ಈ ವ್ಯವಸ್ಥೆಯಲ್ಲಿ ನಿಮ್ಮ ಫೋನ್ಲೇ ರಿಸೀವರ್ ಆಗಿ ಕೆಲಸ ಮಾಡುತ್ತೆ. ನೀವೆಲ್ಲ ನೆಟ್ ಇಲ್ಲದೆ ಹಾಡು ಕೇಳೋ FM ರೇಡಿಯೋ ರೀತಿಯಲ್ಲೂ ಈಗ ಟಿವಿ ಕೂಡ ನೆಟ್ ಇಲ್ಲದೆ ಫೋನ್ಗೆ ಬರ್ತಾ ಇರುತ್ತೆ. ದುರ್ಬಲ ನೆಟ್ವರ್ಕ್ ಇರುವ ಗ್ರಾಮಾಂತರ ಪ್ರದೇಶಗಳಲ್ಲಿಯೂ ಕೂಡ ಇದರಿಂದ ಟಿವಿ ನೋಡುವ ಅವಕಾಶ ಸಿಗಲಿದೆ. ವಿಪತ್ತು ಸಮಯದಲ್ಲಿ ಎಚ್ಚರಿಕೆ ಸಂದೇಶಗಳನ್ನು ಇದರಿಂದ ವೇಗವಾಗಿ ತಲುಪಿಸಬಹುದು. ಲಾವಾ, HMD ಕಂಪನಿಗಳು ಈಗಾಗಲೇ 2000ರಿಂದ 2500 ಬೆಲೆಯ D2M ಫೀಚರ್ ಫೋನ್ಗಳನ್ನು ತಯಾರಿಸಿವೆ. ಸಾಂಖ್ಯ ಲ್ಯಾಬ್ಸ್ ಕಂಪನಿ ಇದರ ಚಿಪ್ಸೆಟ್ಗಳನ್ನು ಮಾಡ್ತಿದೆ. ಅಂದ್ರೆ ಕೇಂದ್ರ ಸರ್ಕಾರ ಈ ಯೋಜನೆ ಮಾಡುವಷ್ಟರಲ್ಲಿ ಟಿವಿ ತೋರಿಸುವ ಮೊಬೈಲ್ ಫೋನ್ಗಳು ಮಾರುಕಟ್ಟೆಗೆ ಬರೋದಕ್ಕೆ ಸಿದ್ಧವಾಗಿವೆ. ಆದ್ರೆ ಯಾರು ಇದಕ್ಕೆ ವಿರೋಧ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ಖಂಡಿತವಾಗಿಯೂ ಮೊಬೈಲ್ ನೆಟ್ವರ್ಕ್ ಕಂಪನಿಗಳೇ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇವೆ. ಯಾಕಂದ್ರೆ ಜಿಯೋ, ಏರ್ಟೆಲ್, ವೊಡಾಫೋನ್ ನಂತಹ ದೈತ್ಯ ಕಂಪನಿಗಳಿಗೆ ಇದರಿಂದ ನಷ್ಟವಾಗೋದಂತೂ ಕಟ್ಟಿಟ್ಟ ಬುತ್ತಿ. ಇವತ್ತು ಈ ಕಂಪನಿಗಳಿಗೆ ಜಾಸ್ತಿ ಹಣ ಬರ್ತಾ ಇರೋದು ಈ ಡೇಟಾದಿಂದಲೇ. ಲಕ್ಷಾಂತರ ಜನರು ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್, ಕ್ರೀಡಾ ಪಂದ್ಯಗಳನ್ನು ನೋಡೋದಕ್ಕೆ ಡೇಟಾ ಪ್ಯಾಕ್ ಹಾಕಿಸುತ್ತಾರೆ. ನಾಳೆ ಅದೇ ಜನರು ಡೇಟಾ ಬಳಕೆ ಮಾಡದೆ ಟಿವಿ ನೋಡಿದ್ರೆ ಇವರ ಆದಾಯ ನೇರವಾಗಿ ಕುಸಿಯುತ್ತೆ. ಅದೇ ರೀತಿ ಡಿಟಿಎಚ್ ಕಂಪನಿಗಳಿಗೂ ಇದು ದೊಡ್ಡ ಹಿನ್ನಡೆ. ಇಷ್ಟು ವರ್ಷ ಸೆಟ್-ಟಾಪ್ ಬಾಕ್ಸ್, ಡಿಶ್ ರೀಚಾರ್ಜ್ ಅಂತ ತಿಂಗಳಿಗೆ ಸಾವಿರ ಕೋಟಿ ಗಳಿಸ್ತಾ ಇದ್ದ ಕಂಪನಿಗಳು ಜನರು ನೆಟ್ ಇಲ್ಲದೆ ಮೊಬೈಲ್ನಲ್ಲಿ ಫ್ರೀಗೆ ಟಿವಿ ನೋಡಿದ್ರೆ ಅವರ ವ್ಯವಹಾರ ಅರ್ಧಕ್ಕಿಂತ ಕಡಿಮೆಯಾಗೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಇವರೆಲ್ಲ ಸರ್ಕಾರದ ಈ ಯೋಜನೆಗೆ ತೀವ್ರ ವಿರೋಧ ಮಾಡ್ತಾರೆ ಅನ್ನೋದು ಖಚಿತ. ಹಾಗಾದ್ರೆ ಇದರಿಂದ ಜನರಿಗೆ ಏನ್ ಲಾಭ ಅಂತ ನೋಡೋದಾದ್ರೆ, ಮೊದಲನೆಯದು ಡೇಟಾ ಖರ್ಚು ಬಲುಮಟ್ಟಿಗೆ ಕಡಿಮೆ ಆಗುತ್ತೆ. ಈಗ ಒಂದು ಪಂದ್ಯ ನೋಡೋಕೆ ದಂಡಿಗೆ 2 GB ಯಿಂದ 3 GB ಡೇಟಾ ಹೋಗುತ್ತೆ. D2M ಬಂದ್ರೆ ಶೂನ್ಯ ಡೇಟಾ ಬೇಕಾಗುತ್ತೆ. ಎರಡನೆಯದು ಡಿಟಿಎಚ್ ರೀಚಾರ್ಜ್ ಮಾಡಬೇಕಾಗೋದಿಲ್ಲ. ಮೂರನೆಯದು ಗ್ರಾಮಾಂತರ ಪ್ರದೇಶಗಳಿಗೂ ಗುಣಮಟ್ಟದ ಪ್ರಸಾರ ತಲುಪುತ್ತೆ. ನಾಲ್ಕನೆಯದು ತುರ್ತು ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಜನರ ಫೋನ್ಗೆ ನೇರವಾಗಿ ಸಂದೇಶ ಕಳಿಸುವಂತಹ ಅವಕಾಶವಿರುತ್ತೆ. ಹಾಗಾದ್ರೆ ಇದು ಭಾರತಕ್ಕೆ ಯಾವಾಗ ಬರುತ್ತೆ ಅನ್ನೋದನ್ನ ವಿಶ್ಲೇಷಣೆ ಮಾಡಿದ್ರೆ, DOT ಈಗಾಗಲೇ ಸ್ಪೆಕ್ಟ್ರಮ್ ಟ್ರಯಲ್ಗಳು, ತಾಂತ್ರಿಕ ಪರೀಕ್ಷೆಗಳು ಮಾಡ್ತಾ ಇದೆ. 2025ರೊಳಗೆ ಪೈಲಟ್ ಪ್ರಾಜೆಕ್ಟ್ಗಳು ಹಲವಾರು ನಗರಗಳಲ್ಲಿ ಆರಂಭವಾಗೋ ಚಾನ್ಸಸ್ ಇದೆ. ವ್ಯಾಪಕ ಮಟ್ಟದಲ್ಲಿ ದೇಶವ್ಯಾಪಿ ಸೇವೆ 2026-27ರ ಒಳಗೆ ಬರಬಹುದು ಅಂತ ತಾಂತ್ರಿಕ ವಲಯ ಅಂದಾಜು ಮಾಡ್ತಾ ಇದೆ. ಒಟ್ಟಾರೆ ಹೇಳಬೇಕಂದ್ರೆ D2M ಭಾರತದಲ್ಲಿ ಇಂಟರ್ನೆಟ್ ಇಲ್ಲದೆ ಸ್ಟ್ರೀಮಿಂಗ್ ಅನ್ನೋ ಹೊಸ ಯುಗಕ್ಕೆ ಕಾಲಿಡ್ತಾ ಇದೆ. ಇದು ಜನರಿಗೆ ಇದು ವರದಾನ ಅಂತಲೇ ಹೇಳಬಹುದು. ಆದರೆ ಇದು ಟೆಲಿಕಾಂ, ಡಿಟಿಎಚ್ ಕಂಪನಿಗಳಿಗೆ ದೊಡ್ಡ ನಷ್ಟವಾಗೋ ಚಾನ್ಸಸ್ ಇದೆ. ಇಷ್ಟು ದಿನ ಗ್ರಾಹಕರಿಂದ ದುಪ್ಪಟ್ಟು ಹಣ ತೆಗೆಯುತ್ತಿದ್ದ ಕಂಪನಿಗಳಿಗೆ ಈಗ ಕೇಂದ್ರ ಸರ್ಕಾರದಿಂದಲೇ ಬ್ರೇಕ್ ಹಾಕೋ ಕಾಲ ಹತ್ತಿರ ಬಂದಿದೆ ಅನ್ನೋದು ಸ್ಪಷ್ಟ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.